ನಮಸ್ಕಾರ ಗೆಳೆಯರೆ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರುಂಗಲಿ ಮಾಲಾ. ಸ್ನೇಹಿತರೆ, ಯಾವುದು ಈ ಕರುಂಗಲಿ ಮಾಲಾ? ಏನಿದರ ವಿಶೇಷತೆ? ಏಕೆ ಈ ಕರುಂಗಲಿ ಮಾಲೆಯನ್ನು ಧರಿಸಬೇಕು? ಈ ಮಾಲೆ ಎಲ್ಲಿ ಸಿಗುತ್ತೆ? ಇವೆಲ್ಲದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಈ ಪವಿತ್ರವಾದ ಕರುಂಗಲಿ ಮಾಲಾ ತಮಿಳುನಾಡು ರಾಜ್ಯದ ದಿಂಡಿಗಲ್ನಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಪಾತಾಳ ಶಂಭು ಮುರುಗನ್ ದೇವಾಲಯದಲ್ಲಿ ದೊರೆಯುತ್ತವೆ ಎಂದು ಹೇಳಲಾಗುತ್ತದೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಾದ ಸಾಯಿ ಪಲ್ಲವಿ, ಪವನ್ ಕಲ್ಯಾಣ್, ಧನುಷ್, ಶಿವಕಾರ್ತಿಕೇಯನ್ ಹಾಗೂ ಹಲವಾರು ಸೆಲೆಬ್ರಿಟಿಗಳು ಈ ಕರುಂಗಲಿ ಮಾಲೆಯನ್ನು ಧರಿಸಿದ ನಂತರ ಈ ಕರುಂಗಲಿ ಮಾಲೆಯ ಡಿಮ್ಯಾಂಡ್ ತುಂಬಾನೇ ಹೆಚ್ಚಾಗಿದೆ. ಇಷ್ಟಕ್ಕೂ ಈ ಕರುಂಗಲಿ ಮಾಲೆ ಎಲ್ಲಿ ಸಿಗುತ್ತೆ? ಈ ಮಾಲೆಗೆ ಅಷ್ಟೊಂದು ಪವರ್ ಇದೆಯಾ? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಹಲವು ಹೊಸ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ತಿಳಿದುಕೊಳ್ಳಿ. ಅದಕ್ಕೂ ಮುಂಚೆ ಎಲ್ಲರೂ ಬರೀ ವಿಡಿಯೋ ಮಾತ್ರ ನೋಡ್ತಾ ಇದ್ದೀರಾ? ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ? ನಮ್ಮ ಚಾನಲ್ 2000 ಸಬ್ಸ್ಕ್ರೈಬರ್ಸ್ಗೆ ಹತ್ರ ಇದೆ ಹಾಗೂ ವಾಚ್ ಹವರ್ಸ್ ಕೂಡ ಜಾಸ್ತಿ ಬೇಕಾಗಿರುವ ಕಾರಣ ವಿಡಿಯೋನ ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರನ್ನು ಈ ವಿಡಿಯೋವನ್ನು ನೋಡಲು ಹೇಳಿ. ಇದರಿಂದ ನಮಗೂ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೂ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋಗೆ ಬರೋದಾದರೆ, ಈ ಪವಿತ್ರವಾದ ಶಂಭು ಮುರುಗನ್ ದೇವಾಲಯವು ಒಂದು ಹಳ್ಳಿಯಲ್ಲಿ ಇದೆ. ಪಾತಾಳ ಶಂಭು ದೇವಾಲಯವು ಪಾತಾಳದಲ್ಲಿ ಇದೆ. ಇನ್ನು ಶಂಭು ಎಂದರೆ ರಾಗಿ ಎಂದರ್ಥ, ಹಾಗಾಗಿಯೇ ಇಲ್ಲಿ ರಾಗಿಯಿಂದ ಮಾಡಿದ ಮುರುಗನ್ ಸ್ವಾಮಿ ವಿಗ್ರಹವಿದೆ. ಈ ದೇವರನ್ನು ನಾವು ಕುಮಾರಸ್ವಾಮಿ, ಕಾರ್ತಿಕೇಯ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ ಎಂದು ಕರೆಯುತ್ತೇವೆ. ಭೂಮಿಯಿಂದ 16 ಅಡಿಗಳ ಒಳಗೆ ಒಂದು ಗುಹೆಯೊಳಗೆ ಸ್ವಾಮಿಯ ವಿಗ್ರಹವಿದೆ. ಈ ವಿಗ್ರಹದ ಪವಿತ್ರತೆಯನ್ನು ಪ್ರತಿಷ್ಠಿಸಲು ಒಂದು ದೊಡ್ಡ ರಹಸ್ಯವೇ ಇದೆ ಎಂದು ಹೇಳಲಾಗುತ್ತದೆ. ಸುಮಾರು 550 ವರ್ಷಗಳ ಹಿಂದೆ ಈ ಪ್ರದೇಶಕ್ಕೆ ಬೋಗರ್ ಎಂಬ ಸಿದ್ಧರ್ ಇಲ್ಲಿಗೆ ಈ ಪ್ರದೇಶದಲ್ಲಿ ಒಂದು ಗುಹೆಯೊಳಗೆ ತಪಸ್ಸು ಮಾಡಿದರು ಎಂದು ಹೇಳಲಾಗುತ್ತದೆ. ಇನ್ನು ಈ ಬೋಗರ್ ಸಿದ್ಧರ್ ಅವರೇ ಈ ದೇವಾಲಯದಲ್ಲಿನ ರಾಗಿಯಿಂದ ಮಾಡಲಾದ ಮುರುಗನ್ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಎಂದು ಹೇಳುತ್ತಾರೆ. ಈ ಗುಹೆಯ ಪಾತಾಳದಲ್ಲಿ ಬೋಗರ್ ಸಿದ್ಧರ್ ಅವರು ತಪಸ್ಸನ್ನು ಮಾತ್ರ ಮಾಡುತ್ತಿದ್ದರು. ಏಕೆಂದರೆ ಪಾತಾಳದಲ್ಲಿ ತಪಸ್ಸನ್ನು ಮಾಡುವುದರಿಂದ ಯಾವುದೇ ದೃಷ್ಟಿಗಳು ಇಲ್ಲದೆ ಅದು ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಇಲ್ಲಿಯ ಮುರುಗನ್ ಸ್ವಾಮಿಯನ್ನು ಪ್ರತಿಷ್ಠಾಪಿಸಲು ಮೊದಲಿಗೆ ಬೋಗರ್ ಸಿದ್ಧರ್ ಕೇವಲ ತಪಸ್ಸು ಮಾಡಲು ಮಾತ್ರ ಈ ಗುಹೆಯನ್ನು ಬಳಸುತ್ತಿದ್ದರು. ಇದೇ ಗುಹೆಯೊಳಗೆ ರಾಗಿಯಿಂದ ಮಾಡಲಾದ ಮುರುಗನ್ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದಾರೆ. ಇನ್ನು ಕರುಂಗಲಿ ಮಾಲೆಯನ್ನು ಮುರುಗನ್ ಸ್ವಾಮಿಯ ಬಳಿ ಇಟ್ಟು ಸುಮಾರು 40 ದಿವಸಗಳ ಕಾಲ ಈ ಕರುಂಗಲಿ ಮಾಲೆಗೆ ಪೂಜೆಯನ್ನು ಮಾಡುತ್ತಾರೆ. ಆ ನಂತರ ಈ ಮಾಲೆಯನ್ನು ಅಲ್ಲೇ ಮಾರಾಟ ಮಾಡುತ್ತಾರೆ. ಈ ಕರುಂಗಲಿ ಮಾಲೆಯನ್ನು ಹೇಗೆ ತಯಾರಿಸುತ್ತಾರೆ ಎಂದು ನೋಡೋದಾದರೆ, ಈ ದೇವಾಲಯಕ್ಕೆ 13 ಕಿಲೋಮೀಟರ್ ದೂರದಲ್ಲಿ ಸಿರಿಮಳ್ಳಿ ಅರಣ್ಯವಿದೆ. ಈ ಅರಣ್ಯದಲ್ಲಿರುವ ಮರದಿಂದ ಈ ಕರುಂಗಲಿ ಮಾಲೆಯನ್ನು ತಯಾರಿಸಲಾಗುತ್ತದೆ. ತಯಾರಿಸಿದ ಮಾಲೆಯನ್ನು ದೇವರ ಮುಂದೆ ಇಟ್ಟು 40 ದಿನಗಳ ಕಾಲ ಪೂಜೆ ಮಾಡುತ್ತಾರೆ. ಇದೇ ಕಾರಣದಿಂದಾಗಿ ಬಹುಮಂದಿಯು ಇದನ್ನು ಧರಿಸಿದ ನಂತರ ಯಶಸ್ಸನ್ನು ಕಾಣುತ್ತಾರೆ. ಹಾಗೆ ಈ ಮಾಲೆಯನ್ನು ಧರಿಸಿದ ನಂತರ ನೀವು ಯಾವಾಗಲೂ ಧೈರ್ಯವಾಗಿರುತ್ತೀರಾ, ಉತ್ತಮ ಆಲೋಚನೆಗಳನ್ನು ಮಾಡುತ್ತೀರಾ ಮತ್ತು ಬ್ಲಾಕ್ ಮ್ಯಾಜಿಕ್ ನಿಮ್ಮ ಮೇಲೆ ಆಗುವುದಿಲ್ಲ. ಈ ಮಾಲೆ ಧರಿಸಿದ ನಂತರ ಶುಭ ಫಲಿತಾಂಶಗಳನ್ನು ಕಾಣುತ್ತೀರಾ. ಇನ್ನು ಈ ಕರುಂಗಲಿ ಮಾಲೆಯನ್ನು ಮಂಗಳವಾರ ಅಥವಾ ಶನಿವಾರದಂದು ಈ ಮಾಲೆಯನ್ನು ಧರಿಸಬಹುದು. ನಿಮ್ಮ ಮನೆಯ ಹತ್ತಿರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಅಥವಾ ಶಿವಾಲಯವಿದ್ದರೆ ಅಲ್ಲಿಗೆ ಹೋಗಿ ಧರಿಸಬಹುದು. ಇನ್ನು ಈ ಮಾಲೆಯನ್ನು ಧರಿಸಲು ಕೆಲವು ನಿಯಮಗಳು ಇವೆ. ಮೊದಲನೆಯದಾಗಿ, ಯಾರಾದರೂ ಸಾವನ್ನಪ್ಪಿದ ಸ್ಥಳಕ್ಕೆ ಹೋಗುವಾಗ ಈ ಮಾಲೆಯನ್ನು ಧರಿಸಬಾರದು. ಎರಡನೆಯದಾಗಿ, ನೀವು ಮಲಗುವ ಸಮಯದಲ್ಲಿ ಧರಿಸಬಾರದು. ಹೆಂಗಸರು ಮಾಸಿಕಾವಧಿಯಲ್ಲಿ ಈ ಮಾಲೆಯನ್ನು ಧರಿಸಬಾರದು. ದೈಹಿಕವಾಗಿ ಸೇರಿದಾಗ ಕೂಡ ಈ ಮಾಲೆಯನ್ನು ಧರಿಸಬಾರದು. ಇನ್ನು ಆಶ್ಚರ್ಯ ಸಂಗತಿ ಏನೆಂದರೆ, ಈ ಮಾಲೆಗೆ ಇರುವ ಡಿಮ್ಯಾಂಡ್ ಇಂದ ಇದರ ದರವೂ ಸಹ ಹೆಚ್ಚಾಗಿದೆ. ಸುಮಾರು ಒಂದು ಕರುಂಗಲಿ ಮಾಲೆಯನ್ನು 1000ದಿಂದ 3000 ದರದವರೆಗೂ ಮಾರಾಟ ಮಾಡುತ್ತಾರೆ. ಇದಾಗಿತ್ತು ಗೆಳೆಯರೆ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳನ್ನು ತಿಳಿಯೋಣ. ಇನ್ನು ಈ ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.